ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಕರಿಬೇವು ರೈಸ್, ಕರಿಲೀವ್ಸ್ ರೈಸ್ ಯಾವ ರೀತಿ ಮಾಡಬೇಕೆಂದು ಸಂಪೂರ್ಣ ವಿಡಿಯೋ ನೋಡಿ. ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ ತೆಗೆದುಕೊಂಡಿದ್ದೇನೆ. ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ 1/2 ಟೀ ಸ್ಪೂನ್ ಮೆಂತ್ಯ, 1/2 ಟೀ ಸ್ಪೂನ್ ಸಾಸಿವೆ ತೆಗೆದುಕೊಳ್ಳಿ. ಚೆನ್ನಾಗಿ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಕರಿಬೇವು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳುತ್ತೇನೆ. ನಾನು ಆಯಿಲ್ ಕಡಿಮೆ ಯೂಸ್ ಮಾಡುತ್ತೇನೆ, ಅದಕ್ಕೆ ಈ ರೀತಿ ಮಾಡುತ್ತೇನೆ. ನೀವು ಆಯಿಲ್ ಜಾಸ್ತಿ ಯೂಸ್ ಮಾಡುತ್ತೀರಾ ಎನ್ನೋದಾದರೆ ಹಪ್ಪಳ ಸಂಡಿಗೆ ಯಾವ ರೀತಿ ಎಣ್ಣೆಯಲ್ಲಿ ಹಾಕುತ್ತೀರಾ ಅದೇ ರೀತಿ ಕರಿಬೇವನ್ನ ಹಾಕಿ ಮಾಡಿಕೊಳ್ಳಬಹುದು. ನಾವು ಕಡಿಮೆ ಯೂಸ್ ಮಾಡುವುದರಿಂದ ಸ್ವಲ್ಪ ಈ ರೀತಿಯಾಗಿ 5ರಿಂದ 6 ಸ್ಪೂನ್ ಎಣ್ಣೆ ಹಾಕುತ್ತೇನೆ. ನಾನು ಅದರಲ್ಲಿ ಫ್ರೈ ಮಾಡಿಕೊಳ್ಳುತ್ತೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೀವು ಎಣ್ಣೆಯಲ್ಲಿ ಕರಿದುಕೊಳ್ಳಿ ಬೇಕೆನಿಸಿದರೆ. ಚೆನ್ನಾಗಿ ನೋಡಿ, ಕಲರ್ ಸ್ವಲ್ಪ ಇದಾಗುತ್ತದೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಬ್ಲಾಕ್ ಆಗಿ ಬಂದಿದೆ. ನೀವು ಎಣ್ಣೆ ಜಾಸ್ತಿ ಎಲ್ಲ ಹಾಕಿ ಫ್ರೈ ಮಾಡಿದರೆ ಗ್ರೀನ್ ಆಗಿ ಬರುತ್ತದೆ. ನೋಡಿ, ಅದನ್ನು ತೆಗೆದುಕೊಳ್ಳುವ ಮುಂಚೆ ನೋಡಿ, ಸೈಡಲ್ಲಿ ಈ ರೀತಿಯಾಗಿ ಮಾಡಿ ತೆಗೆದುಕೊಂಡಾಗ ಎಣ್ಣೆ ಸಹ ಬಿಟ್ಟುಕೊಳ್ಳುತ್ತದೆ ಕರಿಬೇವಿಂದ. ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಇಟ್ಟುಕೊಳ್ಳಬೇಕು ಕರಿಬೇವನ್ನ. ಎಣ್ಣೆ ಎಲ್ಲ ಕೆಳಗಡೆ ಅಲ್ಲೇ ಇರುತ್ತದೆ. ನೋಡಿ, ಬೇರೆ ಕಡಾಯಿಯಲ್ಲಿ ಬೆಲ್ಲ, ನಾನು ನೀರಲ್ಲಿ ಕರಗಿಸಿಕೊಂಡಿರುವಂತಹ ಬೆಲ್ಲವನ್ನು ಹಾಕಿ ನೋಡಿ ಹಾಕುತ್ತಿದ್ದೇನೆ. ಅದಕ್ಕೆ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಆದರೆ ಸಾಕು. ಹುಣಸೆಹಣ್ಣು, ಟ್ಯಾಮರಿನ್, ಅದು ಒಂದು ಸ್ವಲ್ಪ ಹುಳಿ ಕಡಿಮೆ ಯೂಸ್ ಮಾಡುವವರಾದರೆ ಕಡಿಮೆ ಹಾಕಿ, ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದಾದರೆ ನಿಂಬೆಹಣ್ಣು 2 ನಿಂಬೆಹಣ್ಣಿನ ಗಾತ್ರದ ಸೈಜಷ್ಟು ಹಾಕಿಕೊಂಡರೆ ಸಾಕಾಗುತ್ತದೆ. ಈ ರೀತಿಯಲ್ಲಿ ಮಿಕ್ಸ್ ಆಗಬೇಕು, ನೀರಿನ ಅಂಶ ಇಲ್ಲದೆ ಚೆನ್ನಾಗಿ ಎರಡನ್ನೂ ಕಲಿಸಿಕೊಳ್ಳಬಹುದು. ಚೆನ್ನಾಗಿ ಈ ರೀತಿ ಕಲಿಸಿಕೊಂಡರೆ ಸಾಕು. ನೋಡಿ, ಸಾಸಿವೆ, ಮೆಂತ್ಯ, ಧನಿಯಾ ಕಾಳನ್ನು ಫಸ್ಟ್ ಪೌಡರ್ ಮಾಡಿಕೊಳ್ಳಬೇಕು. ಮುಂಚೆ ಪೌಡರ್ ಆದ ನಂತರ ಅದಕ್ಕೆ ಹುರಿದಿಟ್ಟುಕೊಂಡಿರುವಂತಹ ಕರಿಬೇವು, ಕರಿ ಲೀವ್ಸ್, ನೋಡಿ ಆ ಪ್ಲೇಟಲ್ಲೂ ಸಹ ಆಯಿಲ್ ಇಲ್ಲ, ಸೈಡಿಂದ ಎತ್ತಿಕೊಂಡಾಗ ನೋಡಿ, ಬೆಲ್ಲ, ಜಾಗ್ರಿ ಮತ್ತೆ ಟ್ಯಾಮರಿನ್, ಹುಣಸೆ ಹಣ್ಣು 2 ಬಿಸಿ ಮಾಡಿದ್ದೇವಲ್ಲ ಅದು ಹಾಕಿಕೊಳ್ಳುತ್ತೇನೆ. ಹುಳಿ ಜಾಸ್ತಿ ಯೂಸ್ ಮಾಡೋದಾದರೆ ಜಾಸ್ತಿ ಹಾಕಿಕೊಳ್ಳಿ, ಇಲ್ಲಾದರೆ ಕಡಿಮೆ ಹಾಕಿಕೊಳ್ಳಿ. ಇದಕ್ಕೆ ಸ್ವಲ್ಪ ಖಾರ, ಉಪ್ಪು, ಹುಳಿ ಜಾಸ್ತಿ ಬೇಕಾಗುತ್ತದೆ. ನೋಡಿ, 3 ಟೇಬಲ್ ಸ್ಪೂನ್ ಖಾರ, 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಅರಿಶಿಣ, ಗರಂ ಮಸಾಲ ಹಾಕಿಕೊಂಡು ಪೌಡರ್ ಮಾಡಿಕೊಳ್ಳಿ. ನೀಟಾಗಿ ಪೇಸ್ಟ್ ಥರ ಆದರೂ ಮಾಡಿಕೊಳ್ಳಿ, ಇಲ್ಲ ತರಿಯಾಗಿ ಆದರೂ ಮಾಡಿಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೆಂದರೆ ಆ ರೀತಿ ಮಾಡಿಕೊಳ್ಳಿ. ನೋಡಿ, ನಾನು ಈ ಥರ ಮಾಡಿಕೊಂಡಿದ್ದೇನೆ. ಎಣ್ಣೆ ಕಾದಿದೆ. ಅದೇ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಗ್ರೌಂಡ್ನಟ್, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಅದನ್ನು ನೋಡಿ, ಈ ರೀತಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಜಾಜಿಕಾಯಿ ಪೌಡರ್ ಬೇಕೆಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಅರಿಶಿಣ, ಟರ್ಮರಿಕ್ ಪೌಡರ್, ಸ್ವಲ್ಪ ಕಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡರ್,
ನಿಮಗೆ ಖಾರ ಬೇಕು ಎನಿಸಿದಾಗ ಸ್ವಲ್ಪ ಖಾರ ಉಪ್ಪು ಸಹ ಆ್ಯಡ್ ಮಾಡಿಕೊಳ್ಳಿ ಈ ಕಲಿಸುವ ಮುಂಚೆ. ನೋಡಿ ಈ ರೀತಿ ಕಲಿಸುವಾಗ ಸ್ವಲ್ಪ ಟೇಸ್ಟ್ ನೋಡಿ, ಖಾರ ಹುಳಿ ಉಪ್ಪು ಸರಿ ಹೋಗಿದ್ದರೆ ಸರಿ, ಇಲ್ಲ ಆದರೆ ಸ್ವಲ್ಪ ಹಾಕಿಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಲೆಮನ್ ಸಹ ಹಾಕಿಕೊಳ್ಳಬಹುದು, ನಿಂಬೆಹಣ್ಣಿನ ರಸವನ್ನು ಸಹ ಹಾಕಿಕೊಳ್ಳಬಹುದು. ಈ ಕಲಿಸಿದಾಗ ಆಯಿಲ್ ಜಾಸ್ತಿ ಯೂಸ್ ಮಾಡೋದಾದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಿ. ನನಗೆ ಆಯಿಲ್ ಸರಿ ಹೋಗಿದೆ ಅಷ್ಟೇ. ಈಗ ವೈಟ್ ರೈಸಲ್ಲಿ ನೋಡಿ ಸ್ವಲ್ಪ ತುಪ್ಪ ಹಾಕಿಕೊಳ್ಳುತ್ತೇನೆ ನಾನು. ನಿಮಗೆ ಬೇಕೆನಿಸಿದ್ರೆ ಹಾಕಿಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ನೋಡಿ ಕಲಿಸಿಟ್ಟಿರುವಂಥ ಮಸಾಲ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನಕಾಯಿದು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಬರುತ್ತದೆ ನೋಟಿಫಿಕೇಶನ್ ಮೂಲಕ. ಕರಿಬೇವು ರೈಸ್ ರೆಡಿಯಾಗಿದೆ ನೋಡಿ. ರುಚಿಕರ ಮತ್ತು ಆರೋಗ್ಯಕರವಾದಂಥ ಕರಿಬೇವು ರೈಸ್, ಕರ್ಲೀಸ್ ರೈಸ್. ಥ್ಯಾಂಕ್ ಯು ವ್ಯೂವರ್ಸ್.